ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೇಲಿ ನಾವು ಸಾಂಬಾರು ಪೌಡರ್ನ ಯಾವ ರೀತಿ ಮಾಡ್ಕೊತೀವಿ ಅಂತ ತೋರಿಸ್ಕೊಡ್ತಿದ್ದೀನಿ. ಇಲ್ಲಿ ನಾನು 3 ಥರದ್ದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅಂದರೆ ಗುಂಟೂರು, ಬ್ಯಾಡಗಿ, ಇನ್ನೊಂದು ಚಿಕ್ಕ ಮೆಣಸಿನ್ಕಾಯಿ ಬರುತ್ತಲ್ಲ, ಅದ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಅದು ಹೇಳಕ್ಕೆ ಬರ್ತಿಲ್ಲ. ಚಿಕ್ಕ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ತೊಗೊಂಡಿದ್ವಿ. ಇಲ್ಲಿ 1.5 kg ಆಗೋಷ್ಟು ಧನಿಯಾ, 3/4 kg ಆಗೋಷ್ಟು ಹುರ್ಗಡ್ಲೆ, ಅರ್ಧ kg ಕಡಲೆಕಾಳು, ಅರ್ಧ kg ತೊಗರಿಬೇಳೆ, ಅರ್ಧ kg ಕಡಲೆಬೇಳೆ, ಅರ್ಧ kgಯಷ್ಟು ಕಡಲೆಬೇಳೆ, 1/4 kgಯಷ್ಟು ಬಟಾಣಿ, ಗ್ರೀನ್ ಕಲರ್ ಬಟಾಣಿ ಬರುತ್ತಲ್ಲ ಅದು, ಮತ್ತು 100 ಗ್ರಾಮ್ ಆಗೋಷ್ಟು ಅರಿಶಿನದ ಕೊಂಬು ಬರುತ್ತೆ, ಅದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಿ ನಾವು ಈ ರೀತಿ ಪೀಸಸ್ಸು. 100 ಗ್ರಾಮ್ ಆಗೋಷ್ಟು ಮೆಂತ್ಯ, 100 ಗ್ರಾಮ್ ಮೆಣಸು, ಮತ್ತು 200 ಗ್ರಾಮಷ್ಟು ಸಾಸಿವೆ, ಮತ್ತು 200 ಗ್ರಾಮಷ್ಟು ಜೀರಿಗೆ. ನಮ್ಮ ಮನೇಲಿ ಸ್ವಲ್ಪ ನಾವು ಸ್ಪೈಸಿ ಜಾಸ್ತಿ ತಿನ್ನೋದ್ರಿಂದ ಮೆಣಸಿನ್ಕಾಯಿನ ಜಾಸ್ತಿ ತೊಗೊಂಡಿದ್ದೀವಿ. 100 ಗ್ರಾಮ್ ಲವಂಗ, 100 ಗ್ರಾಮ್ ಚಕ್ಕೆ, 50 ಗ್ರಾಮ್ ಗಸಗಸೆ. ಮಟನ್ ಸಾಂಬಾರ್ಗೂ ನಾವು ಇದೇ ಬಳಸೋದ್ರಿಂದ ಗಸಗಸೆ, ಚಕ್ಕೆ, ಲವಂಗ ಎಲ್ಲ ಹಾಕ್ತಿದ್ದೀವಿ. ಹಾಗೆ 100 ಗ್ರಾಮಷ್ಟು ನಾವಿಲ್ಲಿ ಹೆಸ್ರು ಕಾಳು, ಮತ್ತು 10 ರೂಪಾಯಿಗೆ ಕರಿಬೇವು ಕೂಡ ಸಿಗುತ್ತಲ್ಲ ಅಷ್ಟು ಕರಿಬೇವು, ಅರ್ಧ kg ಆಗೋಷ್ಟು ರೈಸು. ನೀವು ಯಾವ ಅಕ್ಕಿ ಊಟಕ್ಕೆ ಬಳಸ್ತೀರೋ ಅದನ್ನೇ ಸಹ ಬಳಸ್ಕೋಬೋದು. ಇವಾಗ ಒಂದೊಂದನ್ನೇ ಹುರ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ಹುರ್ಕೊಂತಂದ್ರೆ ಒಂದು ಕಾಳು ಹುರಿದಿರುತ್ತೆ, ಒಂದು ಕಾಳು ಹುರಿದಿರಲ್ಲ, ಅದಕ್ಕೋಸ್ಕರ ಹೀಗೆ ಸಪ್ರೇಟಾಗಿಯೇ ಹುರ್ಕೋಬೇಕು. ಇವಾಗ ಫಸ್ಟು ನಾವು ಧನಿಯಾನ ಹುರ್ಕೊತಿದ್ದೀವಿ. ಧನಿಯಾ ಏನು ಜಾಸ್ತಿ ಹುರಿಯೋ ಅಷ್ಟು ಅವಶ್ಯಕತೆ ಇಲ್ಲ, ಲೈಟಾಗಿ ಈ ರೀತಿ ಇಟ್ಕೊಂಡ್ರೆ ಬಿಸಿ ಆಗಬೇಕು ಸಾಕು, ಅಷ್ಟು ಹುರ್ಕೊಂಡ್ರೆ ಸಾಕು. ಅದೆಲ್ಲ ಜಾಸ್ತಿ ಏನು ಹುರ್ಕೊಳ್ಳೋ ಅಷ್ಟಿರಲ್ಲ, ಪ್ಯಾಚ್ ವೈಸ್ ಹುರ್ಕೊಂಡು ಇವಾಗ ಕರಿಬೇವನ್ನ ಹಾಕ್ಕೊತಿದ್ದೀವಿ. ಕರಿಬೇವು ಕೆಲವರು ಒಣಗಿಸ್ಬಿಟ್ಟು ಹಾಕ್ಕೊತಾರೆ, ನಾವು ಈ ರೀತಿ ಹಸಿಯಾಗಿಯೇ ಹಾಕ್ಕೊಂಡು ಅದನ್ನು ಬಿಸಿ ಮಾಡಿರ್ತೀವಲ್ಲ ಅದರಲ್ಲೇ ಅದು ಒಣಗೋಗ್ಬಿಟ್ಟಿರುತ್ತೆ ಪೌಡರ್ ಮಾಡಿಸೋ ಅಷ್ಟರಲ್ಲಿ. ಇವಾಗ ಕರಿಬೇವನ್ನೂ ಸಹ ಹುರ್ಕೊಂಡು ಅದಕ್ಕೆ ಇವಾಗ 1/4 kg ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಿದ್ದೀವಿ. ಇದು ಪರ್ಫೆಕ್ಟ್ ಮೆಷರ್ಮೆಂಟು. ನಮ್ಮ ಮನೇಲಿ ಇದೇ ರೀತಿಯಾಗಿಯೇ ಸಾಂಬಾರು ಪೌಡರ್ನ ಮಾಡೋದು. ಕಡಲೆಬೇಳೆನೂ ಅಷ್ಟೇ, ಅದು ಕೆಂಪಗಾಗಬೇಕು ನೋಡಿ. ಇದು ಸ್ವಲ್ಪ ನೀಟಾಗಿ ರೋಸ್ಟ್ ಆಗಬೇಕು, ಕಾಳುಗಳೆಲ್ಲ ನೋಡಿ ಈ ರೀತಿ ಕೆಂಪಗಾಗಬೇಕು, ಅದು ಕಲರ್ ಚೇಂಜ್ ಆಗಬೇಕು, ಆ ರೀತಿ ಹುರ್ಕೋಬೇಕು. ಇವಾಗ ಕಾಳು ಸಹ ಹುರ್ಕೊಂಡು ಅದನ್ನು ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಹಾಗೆ ಇವಾಗ ತೊಗರಿ ಬೇಳೆನೂ ಸಹ ಹಾಗೇ ಹುರ್ಕೊತಿದ್ದೀವಿ. ನೋಡಿ ಕಲರ್ ಚೇಂಜ್ ಆಗಬೇಕು, ಅದು ಆ ರೀತಿ ಹುರ್ಕೋಬೇಕು. ಘಮ ಬರುತ್ತೆ ಒಂದು ಕಾಳು ಹುರಿದಿದ್ದಾದಮೇಲೆ, ಅದು ಹುರಿದು ಕರೆಕ್ಟಾಗಿ ಅದಕ್ಕೆ ಬಂದಿದೆ ಅಂದಾಗ ಒಂದು ಪರಿಮಳ ಬರುತ್ತೆ, ಆ ರೀತಿ ಬರಬೇಕು. ಇವಾಗ ತೊಗರಿಬೇಳೆ ಹುರ್ಕೊಂಡಿದ್ದಾದಮೇಲೆ ಇವಾಗ ಕಡಲೆಕಾಳು ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು. ಇಷ್ಟು ಹುರ್ಕೊಂಡ್ರೆ ಸಾಕು. ಈ ರೀತಿ ಹುರ್ಕೊಂಡಿದ್ದಾದಮೇಲೆ ಇವಾಗ ಬಟಾಣಿ 1/4 kg ಆಗೋಷ್ಟು ಅಷ್ಟೇ, ಜಾಸ್ತಿ ಏನು ಹಾಕ್ಕೊತಿಲ್ಲ ನಾವು. 1/4 kg ಹಾಕ್ಕೊಂಡು ಅದನ್ನು ಸಹ ಅಷ್ಟೇ ಕಲರ್ ಚೇಂಜ್ ಆಗೋ ರೀತಿಯಲ್ಲಿ ಹುರ್ಕೋಬೇಕು. ಗೊತ್ತಾಗುತ್ತೆ ನಿಮ್ಗೆ ಹುರ್ಕೊತಿದ್ದಂಗೆ, ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಈ ರೀತಿ ಹುರ್ಕೊಂಡಿದ್ದಾದಮೇಲೆ ಇವಾಗ ಜೀರಿಗೆನ ಹಾಕ್ಕೊಂಡು, ಜೀರಿಗೆನೂ ಅಷ್ಟೇ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಬಾಣಲಿ ಆಲ್ರೆಡಿ ಬಿಸಿ ಇರುತ್ತೆ, ಅದಕ್ಕೋಸ್ಕರ. ಜೀರಿಗೆನೂ ಬಿಸಿ ಆದಮೇಲೆ ಇವಾಗ 100 ಗ್ರಾಮಷ್ಟು ನಾವು ಹೆಸ್ರು ಕಾಳನ್ನ ಹಾಕ್ಕೊತಿದ್ವಿ. ಹೆಸ್ರು ಕಾಳು ಜಾಸ್ತಿ ನಮ್ಮ ಮನೇಲಿ ಯೂಸ್ ಮಾಡಲ್ಲ ಸಾಂಬಾರು ಪೌಡರ್ಗೆಲ್ಲ, 100 ಗ್ರಾಮ್ ಯೂಸ್ ಮಾಡಿದ್ದೀವಿ ಅಷ್ಟೇ. ಅದನ್ನು ಹುರ್ಕೊಂಡು ಇವಾಗ ಮೆಂತ್ಯ ಮತ್ತು ಅರಿಶಿನದ ಕೊಂಬು ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಅದನ್ನು 1-2 ನಿಮಿಷ ಹುರ್ಕೊತಿದ್ದೀವಿ. ಸಾಂಬಾರು ಪೌಡರ್ ಮಾಡಿಸ್ಬೇಕಂದ್ರೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕಬೇಕು. ಹಾಗೆ ಕರೆಕ್ಟಾಗಿ ಇರುವಂಥ ಹದದಲ್ಲಿ ಹುರಿದ್ರೇ ಸಾಂಬಾರು ಪೌಡರ್ ಟೇಸ್ಟ್ ಬರೋದು. ಇವಾಗ ಅರಿಶಿನ ಕೊಂಬು ಮತ್ತು ಮೆಂತ್ಯ ಹುರ್ಕೊಂಡಿದ್ದಾದಮೇಲೆ ಇವಾಗ ಕಾಳು ಮೆಣಸನ್ನು ಹಾಕ್ಕೊಂಡು ಹುರ್ಕೊಂಡ್ವಿ. ಕಾಳು ಮೆಣಸನ್ನು ಅಷ್ಟೇ 1 ನಿಮಿಷ ಹುರ್ಕೊಂಡ್ರೆ ಸಾಕು. ಹಾಗೆ ಇವಾಗ ಕಾಳು ಮೆಣಸು ಹುರ್ಕೊಂಡಿದ್ದಾದಮೇಲೆ ಸಾಸಿವೆನೂ ಅಷ್ಟೇ ಬಾಣಲಿ ಬಿಸಿ ಇರೋದ್ರಲ್ಲೇ ಅದರಲ್ಲೇ ಚಟಪಟ ಅನ್ನೋ ಸೌಂಡ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಇವಾಗ ಸಾಸಿವೆನೂ ಸಹ ಹುರ್ಕೊಂಡಿದ್ದಾಯಿತು. ಸಾಸಿವೆ ಹುರ್ಕೊಂಡಿದ್ದಾದಮೇಲೆ ಇವಾಗ ಚಕ್ಕೆ, ಲವಂಗ, ಗಸಗಸೆ 3 ಒಂದೇ ಸಲ ಹಾಕ್ಕೊಂಡು ಹುರ್ಕೊತಿದ್ದೀವಿ ನಾವು. ಇದು 3 ಒಂದೇ ಸಲ ಹಾಕಿ ಹುರ್ಕೊಂಡ್ರು ಏನು ಡಿಫ್ರೆನ್ಸ್ ಆಗೋಲ್ಲ, ಚೆನ್ನಾಗೇ ಇರುತ್ತೆ. 1 ನಿಮಿಷ ಅದು ಚಕ್ಕೆ ಲವಂಗದು ಘಮ ಬರುತ್ತಲ್ಲ ಆ ರೀತಿ ಅಲ್ಲ ಬರೋವರೆಗೂ ಹುರ್ಕೋಬೇಕು. ಇವಾಗ ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಇವಾಗ ಒಂದು ಅರ್ಧ kg ಆಗೋಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಅಷ್ಟೇ ಬಣ್ಣ ಚೇಂಜ್ ಆಗಬೇಕು. ಇವಾಗ ಈ ರೀತಿ ಇದೆಯಲ್ಲ ಚೇಂಜ್ ಆಗಬೇಕು ಅದು ಕಲರು. ಅಕ್ಕಿ ಹುರಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸು. ಈ ರೀತಿ ಹುರ್ಕೊಂಡಿದ್ದಾದಮೇಲೆ
ಹುರ್ಗಡ್ಲೆ ಏನು ಹುರ್ಕೋಬೇಕು ಅನ್ನೋಷ್ಟೇನಿಲ್ಲ. ಸುಮ್ಮನೆ ಇವಾಗ ಏನಾದರೂ ಮೆತ್ತಿ ಇತ್ತು ಅಂದರೆ ಒಂದ್ಸಲ ಸುಮ್ಮನೆ ಹಾಗೆ ಹಾಕ್ಬಿಟ್ಟು ಒಂದೇ ಸೆಕೆಂಡಿಗೆ ತೆಗ್ದುಬಿಡ್ಬೇಕು. ಇವಾಗ ಎಲ್ಲ ಹುರ್ಕೊಂಡಿದ್ದಾಯಿತು. ಇವಾಗ ಎಲ್ಲನೂ ಕಾಳು ಮೇಲ್ಮೇಲೆ ಹಾಕ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋವರೆಗೂ ಬಿಡ್ತೀವಿ ನಾವು. ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಮಿಲ್ಗೆ ಹೋಗ್ಬಿಟ್ಟು ಪೌಡರ್ನ ಮಾಡಿಸ್ಕೊಂಬರ್ತೀವಿ. ಇದಕ್ಕೇನೆ ಮೆಣಸಿನ್ಕಾಯಿನೂ ಸಹ ಮಿಕ್ಸ್ ಮಾಡಿ ಹಾಕಿಸ್ಕೊತೀವಿ ನಾವು. ಇವಾಗ ಫಸ್ಟು ಕಾಳೆಲ್ಲ ಹುರ್ಕೊಂಡಿರೋದ್ರಿಂದ ನಾವು ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಬೆಳಗ್ಗೆ ಹುರಿದ್ರೆ ಸಂಜೆವರೆಗೂ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಇವಾಗ ಮೆಣಸಿನ್ಕಾಯಿನ ಬೆರೆಸ್ತಾ ಇದ್ದೀವಿ. ಮಿಕ್ಸ್ ಮಾಡಿಬಿಟ್ಟು ಮೆಣಸಿನ್ಕಾಯಿ ಮತ್ತು ಕಾಳು ಏನೇನು ಹುರಿದಿದ್ವೋ ಧನಿಯಾ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೋಗಿ ಮಿಲ್ಗೆ ಹಾಕಿಸ್ಕೊಂಬಂತು ಅಂದರೆ ಸಾಂಬಾರು ಪೌಡರ್ ರೆಡಿ ಆಗುತ್ತೆ. ಈ ರೀತಿ ಮಿಲ್ಗೆ ಹೋದಾಗ ಬಟಾಣಿ ಅಥವಾ ಕಡಲೆಕಾಳು ಯಾವುದಾದ್ರೂ ಒಂದು ಕಾಳನ್ನ ತೊಗೊಂಡೋಗಿ ಪೌಡರೆಲ್ಲ ಪೂರ್ತಿ ಆದಮೇಲೆ ಮೇಲ್ಗಡೆ ಬಟಾಣಿನೆಲ್ಲ ಕಡಲೆಕಾಳು ಬಿಡ್ತು ಅಂದರೆ ಉಳಿದಿರೋ ಅಂಥ ಪೌಡರು ಸಹ ಆ ಕವರ್ಗೆ ಕಲೆಕ್ಟ್ ಆಗುತ್ತೆ. ಹಾಗೆ ಪೌಡರು ತಣ್ಣಗಾಗೋವರೆಗೂ ಬಿಟ್ಟು ಜರಡೆ ಇಟ್ಕೊಂತು ಅಂದರೆ ಸಾಂಬಾರು ಪೌಡರ್ ರೆಡಿ ಆಗಿಬಿಡುತ್ತೆ. ಈ ಸಾಂಬಾರು ಪೌಡರ್ನ ನೀವು 1 ವರ್ಷದವರೆಗೂ ಆರಾಮ್ಸೆ ಸ್ಟೋರ್ ಮಾಡ್ಬೋದು. ಇದನ್ನು ಚಿಕನ್ನು, ಮಟನ್, ನಾನ್ ವೆಜ್ ಐಟಮ್ಸ್ಗೂ ಸಹ ಬಳಸ್ಬೋದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.